ಸೋಮವಾರಪೇಟೆ ತಾಲೂಕಿನ ಮಾದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಂಬೂರು ಗ್ರಾಮದಲ್ಲಿ ಲಭ್ಯವಿರುವ ಪೈಸಾರಿ ಜಾಗವನ್ನು ಸ್ಥಳೀಯ ಅರ್ಜಿದಾರರಿಗೆ ಮಾತ್ರ ಹಂಚಿಕೆ ಮಾಡಬೇಕೆಂದು ಆದಿದ್ರಾವಿಡ ಸಮಾಜ ಸೇವಾ ಸಂಘದ ರಾಜ್ಯಾಧ್ಯಕ್ಷ ಹಾಗೂ ಹೈಟೆಕ್ ಸಂಘಟನೆಯ ಜಿಲ್ಲಾಧ್ಯಕ್ಷ ಎಚ್.ಎಂ. ಸೋಮಪ್ಪ ಒತ್ತಾಯಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಿಲ್ಲೆಯ ಬೇರೆ ಬೇರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಫಲಾನುಭವಿಗಳಿಗೆ ನಿವೇಶನ ನೀಡಬೇಕೆಂದು ಒತ್ತಾಯಿಸಿ ಬಹುಜನ ಕಾರ್ಮಿಕ ಸಂಘ ಲಕ್ಕೇರಿ ಪೈಸಾರಿಯಲ್ಲಿ ಕಳೆದ 9 ದಿನಗಳಿಂದ ನಡೆಸ್ತಾ ಇರುವ ಅಹೋರಾತ್ರಿ ಪ್ರತಿಭಟನೆ ಅರ್ಥಹೀನವಾಗಿದ್ದು, ಯಾವುದೇ ಕಾರಣಕ್ಕೂ ಮಾದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅರ್ಜಿದಾರರನ್ನು ಹೊರತುಪಡಿಸಿ ಬೇರೆಯವರಿಗೆ ನಿವೇಶನ ನೀಡಬಾರದೆಂದು ಒತ್ತಾಯಿಸಿದರು. ಮಾದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 500ಕ್ಕೂ ಅಧಿಕ ಅರ್ಜಿದಾರರು ನಿವೇಶನ ಲಭಿಸುತ್ತದೆ ಎನ್ನುವ ನಿರೀಕ್ಷೆಯಲ್ಲಿದ್ದಾರೆ. ಈ ನಡುವೆ ಬಹುಜನ ಕಾರ್ಮಿಕ ಸಂಘ ಲಕ್ಕೇರಿ ಪೈಸಾರಿಯಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದು, ಇದು ಜನರ ಹಾದಿ ತಪ್ಪಿಸುವ ಯತ್ನವಾಗಿದೆ. ಕಳೆದ 30-40 ವರ್ಷಗಳಿಂದ 15ರಿಂದ 20 ಕುಟುಂಬಗಳು ಲಕ್ಕೇರಿ ಪೈಸಾರಿಯಲ್ಲಿ ನೆಲೆ ನಿಂತು ಉಪಕೃಷಿ ಕಾರ್ಯ ಮಾಡ್ತಾ ಜೀವನ ಸಾಗಿಸ್ತಾ ಇದ್ದಾರೆ. ಬಡ ಕುಟುಂಬಗಳು ತಮ್ಮ ಸ್ವಾಧೀನದಲ್ಲಿರುವ ಜಾಗದ ಆರ್ಟಿಸಿಯನ್ನು ಹೊಂದಿದ್ದಾರೆ. ಕೆಲವು ವರ್ಷಗಳ ಹಿಂದೆ ಚೆಸ್ಕಾಂ ಇಲಾಖೆ 13 ಕೆವಿ ಸಾಮರ್ಥ್ಯದ ವಿದ್ಯುತ್ ಮಾರ್ಗ ಇದೇ ಪ್ರದೇಶದಿಂದ ಹಾದು ಹೋಗುತ್ತದೆ ಎಂದು ಮುನ್ಸೂಚನೆ ನೀಡಿದೆ. ಅಲ್ಲದೆ ಈಗ ವಾಸ ಮಾಡ್ತಾ ಇರುವ ಕುಟುಂಬಗಳು ಈ ಪ್ರದೇಶದಲ್ಲಿ ಯಾವುದೇ ಕೃಷಿ ಚಟುವಟಿಕೆ ನಡೆಸಬಾರದೆಂದು ನಿರ್ದೇಶನ ನೀಡಿದೆ ಮತ್ತು ಮರಗಳನ್ನು ಬೆಳೆಸಬಾರದೆಂದು ತಿಳಿಸಿದೆ. ಈ ರೀತಿಯ ಗೊಂದಲದ ವಾತಾವರಣ ಇರುವ ಸಂದರ್ಭದಲ್ಲಿ ಅದೇ ಜಾಗವನ್ನು ನಿವೇಶನವನ್ನಾಗಿ ನೀಡಬೇಕೆಂದು ಬಹುಜನ ಕಾರ್ಮಿಕ ಸಂಘಟನೆ ಪ್ರತಿಭಟನೆ ನಡೆಸ್ತಾ ಇರುವುದು ಸರಿಯಲ್ಲ. ಜನಪ್ರತಿನಿಧಿಗಳು ಅಥವಾ ಅಧಿಕಾರಿಗಳು ಪ್ರತಿಭಟನೆಗೆ ಮಣಿದು ನಿವೇಶನ ನೀಡಲು ಮುಂದಾದರೆ ಇದಕ್ಕೆ ತಮ್ಮ ವಿರೋಧವಿದೆ ಎಂದು ಎಚ್.ಎಂ. ಸೋಮಪ್ಪ ಅವರು ತಿಳಿಸಿದರು. ಡಿಸಿಯವರ ಸಮ್ಮುಖದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮದಲ್ಲಿ ಸಹ ನಾವು ನಿವೇಶನಕ್ಕೆ ಅರ್ಜಿಯನ್ನು ಕೊಟ್ಟು ಮತ್ತು ಏನು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಈಗಾಗಲೇ ನಿವೇಶನಗಳು ಯಾರಿಗೂ ಕೊಟ್ಟಿಲ್ಲ, ಇದರ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೇವೆ. ಪ್ರಸಕ್ತ ಈಗಿನ ಸನ್ನಿವೇಶದಲ್ಲಿ ನಮ್ಮ ಮಾದಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಕ್ಕೇರಿ ಪೈಸಾರಿಯಲ್ಲಿ ಈಗಾಗಲೇ ನಾವು ಸರ್ವೆ ನಂಬರು 125/1ರಲ್ಲಿ 31 ಎಕರೆ ಪೈಸಾರಿ ಜಾಗ ಉಂಟು ಅಂತೇಳಿ ಅಲ್ಲಿಯ ಬೇರೆ ನಿವಾಸಿಗಳು, ಹೊರಗಿನ ನಿವಾಸಿಗಳು ಬಂದು ನಮ್ಮ ಜನಗಳ ದಾರಿಯನ್ನು ತಪ್ಪಿಸಿಕೊಂಡು ಇಲ್ಲಿ ಮನೆ ಮಾಡಬಹುದು ಅಂತ ಹೇಳ್ಕೊಂಡು ಒಂದು ಊಹಾಪೋಹಗಳನ್ನು ಮಾಡಿರ್ತಾರೆ. ಆದ್ರಿಂದ ನಾನು ಅಲ್ಲಿ ಸತತವಾಗಿ ನಾವು ಹಲವಾರು ವರ್ಷಗಳಿಂದ ಅದೇ ಮಾದಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿ ಪ್ರತಿಭಟನೆ ಮಾಡಿ ನಾವು ಈಗಾಗಲೇ ಒಂದು 400ರಿಂದ 500 ಜನಗಳ ಪಟ್ಟಿಯನ್ನು ನಾವು ಕೊಟ್ಟಿರ್ತೇವೆ. ಆದ್ದರಿಂದ ನಾವು ನಮ್ಮ ಏನು ಇವತ್ತು ಹೋರಾಟ ಮಾಡೋದ್ರಿಂದ ಸ್ವಾಗತಾರ್ಥ, ಅದನ್ನು ಯಾರು ನಾವು ಬೇಡ ಹೇಳಲಿಕ್ಕೆ ಇಲ್ಲ. ಆದರೆ ಅದರ ದುರಕ್ಷರವಾಗಿ ಅದರ ನೈಜ ಒಂದು ಅನುಭವವನ್ನು ಪಡ್ಕೊಂಡು ನಾವು ಇಂಥ ವಿಷಯನ ನಾವು ಮಾಡಬೇಕಾಗ್ತದೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈಗಾಗಲೇ ಅದೇ ಗ್ರಾಮ ಪಂಚಾಯಿತಿಯ ಲಕ್ಕೇರಿಯಲ್ಲಿ ಏನು 29 ಎಕರೆ ಪೈಸಾರಿ ಜಾಗ ಅಂತ ಉಂಟು, ಅದು ಸುಳ್ಳಿನ ಮಾತು. ಯಾಕೆಂತಂದ್ರೆ ನಾವು ಅದರ ಬಗ್ಗೆ ಗ್ರಾಮ ಸಭೆಯಲ್ಲಿ ಸಹ ಪ್ರಸ್ತಾಪ ಮಾಡಿ ಅಲ್ಲಿ 2 ಎಕರೆ 80 ಸೆಂಟ್ ಜಾಗ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿ ಅವರಿಗೆ ಒಂದು ವರ್ಗಾವಣೆ ಆಗಿದೆ. ಈಗಲ್ಲ, 2005ರಲ್ಲಿ ವರ್ಗಾವಣೆ ಆಗಿದೆ. ಅದರ ಅನ್ವಯ ನಾವು ಸಹ ಸ್ಟ್ರೈಕ್ ಮಾಡಿ ಆ ಜಾಗ ಎಲ್ಲಿದೆ ನಮ್ಮ ಪರಿಷ್ಠ ಜಾತಿ ಪರಿಷ್ಠ ಪಂಗಡದವರಿಗೆ ಈ ಥರದಲ್ಲಿ ಕೊಡಬೇಕು ಅಂತೇಳಿ ನಾವು ಹಲವಾರು ಬಾರಿ ಹೋರಾಟ ಮಾಡಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಹೋರಾಟ ಮಾಡಿ ಗ್ರಾಮ ಸಭೆಯಲ್ಲಿ ಸಹ ಅದನ್ನು ಪ್ರಸ್ತಾಪ ಮಾಡಿದ್ದೀವಿ. ಅದು ಏನಾಗಿದೆ, ಕಂದಾಯ ಇಲಾಖೆಯವರ ಹತ್ರ ಕೇಳುವಾಗ ಅದು ಅಲ್ಲೇ ಮುರಾರ್ಜಿ ದೇಸಾಯಿ ಒಂದು ಸ್ಕೂಲ್ ಓಪನ್ ಆಗಿದೆ, ಅವರಿಗೆ ಹಾಸ್ಟೆಲ್ಗೆ ಅಂತೇಳಿ ಆ ಜಾಗವನ್ನು ನಿಗದಿ ಮಾಡಿದ್ದೀವಿ ಅಂತ ನಮಗೆ ಒಂದು ಮಾಹಿತಿ ಬಂದಿದೆ, ನಮಗೆ ದಾಖಲಾತಿ ಇದೆ. ಒಂದು ಅಲ್ಲಿ ಏನಾಗಿದೆ, ಹಲವಾರು ವರ್ಷಗಳಿಂದ 30, 40, 50 ವರ್ಷಗಳಿಂದ ಅಲ್ಲೇ ಕುಟುಂಬದ ಅಲ್ಲೇ ಒಂದು ಬಡ ಜನರು ಆ ಜಾಗವನ್ನು ಸ್ವಾಧೀನ ಮಾಡಿಕೊಂಡು ಅವರಲ್ಲಿ ಕೃಷಿಯನ್ನು ಮಾಡಿಕೊಂಡು ಇದ್ದು ಅವರಿಗೆ ಎಲ್ಲರಿಗೂ ಆರ್ಟಿಸಿ 1 ಎಕರೆಯಿಂದ ಅರ್ಧ ಎಕರೆ 50 ಸೆಂಟ್ 20 ಸೆಂಟ್ ಜಾಗ ಇದ್ದು 15ರಿಂದ 20 ಕುಟುಂಬವರು ಅಲ್ಲಿ ಜೀವನವನ್ನು ಮಾಡ್ಕೊಂಡು ಬಂದಿದ್ದಾರೆ. ಇಂತಹ ಸಂದರ್ಭದಲ್ಲಿ ನಾವು ಅಲ್ಲಿ ಹೋಗಿ ಅಲ್ಲಿ ನಿವೇಶನ ಕೊಡಬೇಕು ಅಂತ ಹೇಳೋದು ಇದು ನಮಗೆ ಹೋರಾಟಗಾರರಿಗೆ ಇದು ಸರಿಸಮ ಅಲ್ಲ. ಯಾಕೆಂತಂದ್ರೆ ಅವರು ಸಹ ಸಣ್ಣ ಇಟ್ಕೊಳ್ತಾರೆ, ಅವ್ರಿಗೂ ಸಹ ಹಕ್ಕು ಇದೆ. ಯಾಕೆಂದ್ರೆ ನಾವು ಹೋರಾಟ ಮಾಡ್ಕೊಂಡು ಬಂದಿರೋದು ಇದೇ ರೀತಿ. ಹೇಗೆ ಸರ್ಕಾರ ಆಸ್ತಿ ಎಲ್ಲಿದೆ ಆ ಸರ್ಕಾರ ಆಸ್ತಿಯನ್ನು ಬಿಡಿಸಿ ನೀವು ನಿವೇಶನ ಕೊಡಬೇಕು ಅಂತ ನಾವು ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಆದ್ರೆ ಇದು ಅವರಿಗೆ ಸರ್ಕಾರ ಆಸ್ತಿಯನ್ನು ಅವರು ದಾಖಲೆಯನ್ನು ಇಟ್ಕೊಂಡು 2 ಎಕರೆ ಉಳಿಕೆ ಜಾಗದಲ್ಲಿ ಅವರು ವ್ಯವಸಾಯ ಮಾಡ್ಕೊಂಡು ಬಂದಿದ್ದಾರೆ.
ಬಾಕಿ ಎಲ್ಲ ಅವರಿಗೆ ಆರ್ಟಿಸಿದೆ. ಒಟ್ಟಿನಲ್ಲಿ ಅಲ್ಲಿ ಏನು ಉದ್ದೇಶ ಅಂತ ಹೇಳಿದ್ರೆ ಅಲ್ಲಿ 13,000 ಏನೋ ಒಂದು ಕೆವಿ ಕರೆಂಟ್ ಹೋಗುವುದರಿಂದ ಅಲ್ಲಿ ಕೆವಿ ಅವರ ಒಂದು ಮನವಿ ಏನು ಅಂತ ಹೇಳಿದ್ರೆ ನೀವು ಇಲ್ಲಿ ಯಾವ ಆರ್ಟಿಸಿ ಆಗಿದೆ. ಈಗ ನನ್ನ ಹತ್ರ ಆರ್ಟಿಸಿದೆ, ಬಟ್ 29 ಎಕರೆಯಲ್ಲಿ 2 ಎಕರೆ ಎಂಬತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವರ್ಗಾವಣೆ ಆಗಿದೆ. ಅದು ಇದಕ್ಕೆ ಹೋಗಿದೆ, ಯಾವುದಕ್ಕೆ ನಮ್ಮ ಸ್ಕೂಲಿಗೆ ಹೋಗಿದೆ, ನವೋದಯ ಸ್ಕೂಲಿಗೆ ಹೋಗಿದೆ. ಬಾಕಿ ಉಳಿಕೆ ಜಾಗದಲ್ಲಿ ಎಲ್ಲರ ಹೆಸರಲ್ಲಿ ಆರ್ಟಿಸಿ ಇದೆ. ಬಟ್ ಅದು ನನಗೆ ಗೊತ್ತಿದ್ದ ವಿಚಾರ. ನಾನು 15 ವರ್ಷದಿಂದ ನಾನು ಅಲ್ಲೇ ಸ್ಥಳೀಯವಾಗಿ ಹೋರಾಟ ಮಾಡ್ಕೊಂಡು ಬಂದಿರೋದ್ರಿಂದ ನಮಗೂ ಅದು ಗೊತ್ತಿಲ್ಲ. ನಾನು ಸಹ ನಮ್ಮ ಪಂಚಾಯತಿಗೆ ಸಹ ಅದೇ ಸರ್ವೆ ನಂಬರ್ ಪ್ರಸ್ತಾಪ ಮಾಡಿದ್ವಿ. ನಾವು ಸಹ ನಮ್ಮ ನಿವಾಸಿಗಳನ್ನ ಕರ್ಕೊಂಡು ಮಾಡಿದ್ವಿ. ಬಟ್ ಅದರಲ್ಲಿ ಪೈಸಾರಿ ಜಾಗ ಇದೆ, ಅದು ಅವರು ಸ್ವಾಧೀನದಲ್ಲಿದೆ. ನಾವು ಏಕಾಏಕಿ ಹೋಗಿ ಸರಿ ಮಾಡೋದು ಸರಿಯಲ್ಲ ಅಂತ ಹೇಳಿ ನಾವು ಕಾನೂನಲ್ಲಿ ಏನಿದೆ ನಮಗೆ ಮನೆ ಬೇಕು, ನೀವು ಸರ್ಕಾರದಲ್ಲಿ ಮನೆ ಪೈಸಾರಿ ಜಾಗ ಇಟ್ಕೊಳ್ಳಿ. ಈಗ ಅದೇ ಮಾದಾಪುರ ಗ್ರಾಮ ಪಂಚಾಯತ್ ಕೃಷಿ ಇಲಾಖೆ ಇದೆ, ಬೇಕಾದಷ್ಟು ಜಾಗ ಇದೆ ಸರ್ಕಾರ ಜಾಗ, ಅದನ್ನ ಕೊಡಿ. ಈಗ ನೀವು ಇನ್ಫೋಸಿಸ್ ಅವರು 200 ಮನೆ ಕಟ್ಟಿದ್ದಾರೆ, ಅದು 2018 ಕಟ್ಟಿದ್ದಾರೆ, ಅದು ಪಾಲ್ಗಿದು ಹೋಗಿದೆ, ಅದನ್ನ ಕೊಡಿ ಅಂತ ನಾವು ಕೇಳ್ತಾ ಇದೀವಿ. ಬಟ್ ಯಾವುದಕ್ಕೂ ಜಿಲ್ಲಾಡಳಿತ ಕ್ರಮ ತಗೊಳ್ಳೋದಿಲ್ಲ. ನಮಗೆ ಇದು ಬೇಸರ ವಿಷಯ. ಇದಕ್ಕೋಸ್ಕರ ಇಷ್ಟೇ ಸರ್. ಅದಕ್ಕೆ ನಾವು ಏನು ಅರ್ಜಿ ಕೊಟ್ಟಿದ್ದೀವಿ, ಹಳೆ ಅರ್ಜಿ 15-20 ವರ್ಷದ ಏನು ಕೊಟ್ಟಿದ್ದೀವಿ, ಇವ್ರನ್ನ ಫಸ್ಟ್ ಆದ್ಯತೆಗೆ ತಗೊಳ್ಬೇಕು. ಜಿಲ್ಲಾಡಳಿತ ಆಗಲಿ ಪಂಚಾಯಿತಿ ಆಗಲಿ ಇದನ್ನ ತಗೊಂಡು ಮತ್ತೆ ಮುಂದಿನ ಕ್ರಮ ತಗೊಳ್ಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ಇಷ್ಟ ಬಯಸ್ತೇನೆ. ಗೋಷ್ಠಿಯಲ್ಲಿ ಹೈಟೆಕ್ ಸಂಘಟನೆಯ ಕಾರ್ಯಕರ್ತರಾದ ಫಿಲೋಮಿನಾ ಡಿಸೋಜಾ, ಶಾಂತಿ ಯೋಗೇಶ್, ಪಾರ್ವತಿ ಮಂಜು ಹಾಗೂ ಲತಾ ಕೊರಗಪ್ಪ ಪಾಲ್ಗೊಂಡಿದ್ದರು.